ಚೇಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಚೇತರಿಕೆಯ ಅಂಗವಾಗಿ ವಿದ್ಯಾರ್ಥಿಗಳಿಂದ ನಡೆದ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಸ್ಥಾಪಿಸಿದ ಮಕ್ಕಳ ಸಂತೆಯ ಪ್ರವೇಶ ದ್ವಾರವನ್ನು ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷೆ ಲಲಿತಾ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸ್ಥಳೀಯವಾಗಿ ಬೆಳೆದ ವಿವಿಧ ಬಗೆಯ ಹಣ್ಣು, ತರಕಾರಿ, ಸೊಪ್ಪು, ದಿನಸಿ ವಸ್ತುಗಳ ಮಾರಾಟ, ತಂಪು ಪಾನೀಯಗಳು ಸೇರಿದಂತೆ ಮತ್ತಿತರ ವಸ್ತುಗಳ ಮಾರಾಟ ಮಾಡಿ ಜನರ ಗಮನ ಸೆಳೆದರು. ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ಆರ್ ಪ್ರೇಮಕುಮಾರಿ ಮಾತನಾಡಿ, ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರಲ್ಲಿ ಪ್ರಗತಿ ಮತ್ತು ವ್ಯವಹಾರ ಜ್ಞಾನವನ್ನು ವೃದ್ಧಿಸಲು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಶಾಲೆಯಲ್ಲಿ ನೀಡುವ ಪಾಠಗಳಿಂದ ಮಾತ್ರ ವಿದ್ಯಾರ್ಥಿಗಳು ಬದಲಾವಣೆಯಾಗಲು ಸಾಧ್ಯವಿಲ್ಲ. ಮಕ್ಕಳು ಮುಂದೆ ಬೆಳೆಯುವ ಸಂದರ್ಭ ವಿವಿಧ ರೀತಿಯ ಉದ್ಯೋಗಗಳನ್ನು ಮಾಡಲು ಬಯಸುತ್ತಾರೆ. ಆದ್ದರಿಂದ ಚಿಕ್ಕದಿನಿಂದಲೇ ಮಕ್ಕಳು ಬಯಸುವ ಉದ್ಯೋಗದ ಕುರಿತು ವ್ಯವಹಾರ ಜ್ಞಾನ ಬೆಳೆಸಲು ಇಂತಹ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಎಂದರು. ಮತ್ತು ವ್ಯವಹಾರ ಜ್ಞಾನಕ್ಕೂ ಆಗಬಹುದು. ಈ ಎಲ್ಲಾ ಚಟುವಟಿಕೆಗಳ ನಡುವೆ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಈಗ ನಮ್ಮ ಘನ ಸರ್ಕಾರವು ಇನ್ನೂ ಮಕ್ಕಳಿಗೋಸ್ಕರ ಪ್ರಾರ್ಥನಾ ಸಮಯದ ಚಟುವಟಿಕೆ ಅಂತಾನು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. 100 ದಿನದ ಓದು ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಸಹ ಜಾರಿಗೆ ತಂದಿದೆ. ಅದೆಲ್ಲ ಓದೋದಕ್ಕೆ ಸಂಬಂಧಪಟ್ಟಿದ್ದೆ. ಆದ್ರೆ ಮಕ್ಕಳ ಸಂತೋಷ ಬಹಳ ಮುಖ್ಯ. ಈಗ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಪಾಠದ ತರಗತಿ ಕೊನೆಗೆ ಇರುವಂತಹ ಉತ್ಸಾಹಕ್ಕಿಂತಲೂ ಸಂತೆ ಮಾಡುವ ಉತ್ಸಾಹ 2 ದಿನದಿಂದ ಬಹಳ ಕಾಣ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಪೋಷಕರು ತುಂಬಾ ಹೆಚ್ಚಿನ ಸಹಕಾರ. ಈ ಸಂದರ್ಭ ವಿದ್ಯಾರ್ಥಿ ಮೌನ ಮಾತನಾಡಿ, ಇದೊಂದು ಉತ್ತಮ ಕಾರ್ಯಕ್ರಮ. ಶಾಲೆಯಲ್ಲಿ ಓದಿನ ಜೊತೆ ವ್ಯಾಪಾರವನ್ನು ಹೇಗೆ ಮಾಡುವುದು, ಮುಖ್ಯವಾಗಿ ಸಂತೆಯಿಂದ ಗಣಿತವನ್ನು ನಮ್ಮ ಜೀವನದಲ್ಲಿ ಹೇಗೆ ಬಳಸಬಹುದು ಎಂದು ತಿಳಿಯಲು ಸಹಕಾರಿಯಾಗಿದೆ. ಇವತ್ತಿನ ಸಂತೆ ಕಾರ್ಯಕ್ರಮದಿಂದ ನಮಗೆ ಬಹಳ ಸಂತಸ ತಂದಿದೆ ಎಂದರು. ನನ್ನ ಹೆಸರು ಮೌನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಮಗ್ರ ಶಾಲೆ ಚೇಂಡಾಣೆ. ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಮಕ್ಕಳಿಗೆ ತುಂಬ ಸಂತಸ ತಂದಿದೆ. ಇದರಿಂದಾಗಿ ಗಣಿತವನ್ನು ನಮ್ಮ ಜೀವನದಲ್ಲಿ ಹೇಗೆ ಬಳಸಬೇಕೆಂದು ತಿಳಿಸುತ್ತದೆ. ಧನ್ಯವಾದಗಳು. ವಿದ್ಯಾರ್ಥಿ ಅಂಕಿತಾ ಮಾತನಾಡಿ, ಬೆಂಕಿಲ್ಲದ ಅಡುಗೆ ತಯಾರಿ ಮತ್ತಿತರ ವಸ್ತುಗಳನ್ನು ಮಾರಾಟ ಮಾಡಿ ಸಿಗುವ ಲಾಭ ಹಾಗೂ ಇದರಿಂದ ಬುದ್ಧಿಶಕ್ತಿ ಕೂಡ ಹೆಚ್ಚಾಗುತ್ತದೆ ಎಂದರು. ಮಕ್ಕಳ ಸಂತೆ ಇಂದು ಆಯೋಜಿಸಲಾಗಿದೆ. ನಮಗೆ ತುಂಬ ವ್ಯಾಪಾರವಾಗಿದೆ. ಇನ್ನು ಮುಂದೆ ಮಕ್ಕಳ ಸಂತೆಯನ್ನು ಆಚರಿಸುತ್ತೇವೆ. ವಿದ್ಯಾರ್ಥಿ ಮೋಕ್ಷಿತ್ ಮಾತನಾಡಿ, ಚುರುಮುರಿ ಹಣ್ಣು ತರಕಾರಿ ಮಾರಾಟ ಮಾಡಿದ್ದೇನೆ. ಚುರುಮುರಿ ಉತ್ತಮವಾಗಿ ವ್ಯಾಪಾರ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿ ವ್ಯಾಪಾರ ಮಾಡಲು ಪ್ರಯತ್ನ ಪಡುವೆ. ಮಕ್ಕಳ ಸಂತೆ ಕಾರ್ಯಕ್ರಮದಿಂದ ನನ್ನ ವ್ಯಾಪಾರದ ಉತ್ಸಾಹ ಇನ್ನೂ ಹೆಚ್ಚಿದೆ ಎಂದರು. ನಾನಿವತ್ತು ಮಕ್ಕಳ ಸಂತೆಯಲ್ಲಿ ಚುರುಮುರಿ ತರಕಾರಿಗಳೆಲ್ಲ ಹಾಕಿದ್ದೀನಿ. ಅದರಲ್ಲಿ ಚುರುಮುರಿ ತುಂಬ ವ್ಯಾಪಾರ ಆಗಿದೆ. ಮತ್ತು ತರಕಾರಿಗಳು ವ್ಯಾಪಾರ ಆಗಿದೆ. ಇನ್ನು ಮುಂದಕ್ಕೂ ನಾನು ಹಿಂಗೇನೆ ವ್ಯಾಪಾರ ಮಾಡ್ತೀನಿ. ಜ್ಯೂಸ್ಗಳೆಲ್ಲ ವ್ಯಾಪಾರ ಆಗಿದೆ. ಈ ಶಾಲೆಯಲ್ಲಿ ಮಕ್ಕಳ ಸಂತೆ ಮಾಡಿದಾಗ ವ್ಯಾಪಾರವಾಗಿದ್ದಾಗ ನನಗೆ ತುಂಬ ಉತ್ಸಾಹವಾಗಿದೆ. ಕಾರ್ಯಕ್ರಮದಲ್ಲಿ ಚೇಂಡಾಣೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಅಂಚು ಗೌತಮಿ ವಿದ್ಯಾರ್ಥಿಗಳು ಮಾರಾಟ ಮಾಡುವ ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ವ್ಯಾಪಾರ ವಹಿವಾಟು ನಡೆಸಿದರು. ಈ ಸಂದರ್ಭ ಎಸ್ಡಿಎಂಸಿ ಸದಸ್ಯರು, ಶಾಲಾ ಶಿಕ್ಷಕರಾದ ಪೂರ್ಣೇಶ್, ದಮಯಂತಿ, ಜಯಪ್ರದ, ಸತ್ಯಮ್ಮ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.